ಭಕ್ತಿ ದೀಕ್ಷೆ ಮತ್ತು ರಾಮಕೃಷ್ಣ ಮಂತ್ರೋಪದೇಶ. ನಮಸ್ಕಾರ, ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲೊಂದು ಅದ್ಭುತವಾದ ಕಾರ್ಯಕ್ರಮ ಸಂಪನ್ನವಾಯಿತು. ಸುಮಾರು 500ಕ್ಕೂ ಹೆಚ್ಚಿನ ಭಗವದ್ಭಕ್ತರು ಜಾತಿ ಮತ ಪಂಥಗಳ ಯಾವುದೇ ಭೇದವಿಲ್ಲದೆ ನೆರೆದು ಭಕ್ತಿಯ ಮಹಾಪೂರದಲ್ಲಿ ಮಿಂದು ಪುನೀತರಾದ್ರು. ಒತ್ತಡವೇ ಜೀವನವಾಗಿರುವಂತಹ ಸಮಾಜದಲ್ಲಿ ಇವತ್ತು ಭಗವದ್ಭಕ್ತಿಯು ಯಾವ ಜಾತಿ ಮತ ಪಂಥ ಭೇದವಿಲ್ಲದೆ ಹಬ್ಬಬೇಕು, ಬೆಳೆಯಬೇಕು. ಆ ಮೂಲಕ ಸಮಾಜದ ಎಲ್ಲ ಸ್ತರದವರಿಗೂ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು, ನೆಮ್ಮದಿಯನ್ನ ಗಳಿಸಿ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಬೇಕು ಎಂಬುದು ಪ್ರಾತಸ್ಮರಣೀಯರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಮಹೋದ್ದೇಶಗಳಲ್ಲಿ ಒಂದಾಗಿತ್ತು. ಅದಕ್ಕಾಗಿ ಅವರು ತಮ್ಮ ತುಂಬು ಜೀವನದುದ್ದಕ್ಕೂ ಶ್ರಮಿಸಿದ್ದಾರೆ. ಅವರ ಆಶಯ ಗುರಿಗಳನ್ನ ಶಿರಸಾವಹಿಸಿ ಅದನ್ನ ಜಾರಿಗೆ ತರಲು ಅವರ ಜೊತೆಗೆ ಇದ್ದು ಕೈ ಜೋಡಿಸಿ ಈಗ ಮುನ್ನಡೆಸ್ತಿರುವವರು ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು. ಶ್ರೀಪಾದರ ಸಂಕಲ್ಪ ಮತ್ತು ಆಶಯದಂತೆ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಶ್ರೀ ವಿದ್ಯಾಮಾನ್ಯ ತೀರ್ಥರ ಹಾಗೂ ಶ್ರೀ ವಿಶ್ವೇಶ ತೀರ್ಥರ ವೃಂದಾವನದ ದಿವ್ಯ ಸನ್ನಿಧಾನದಲ್ಲಿ ಭಕ್ತಿ ದೀಕ್ಷೆ ಮತ್ತು ತಪ್ತಮುದ್ರಾಧಾರಣೆ ರಾಮಕೃಷ್ಣ ಮಂತ್ರೋಪದೇಶ ಕಾರ್ಯಕ್ರಮವು ಸಂಪನ್ನವಾಯಿತು. ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರತಿಷ್ಠಾನ ಮತ್ತು ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರಗಳು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವು. ಈ ಕಾರ್ಯಕ್ರಮದಲ್ಲಿ ಭಕ್ತರ ಮಹಾಪೂರವೇ ಹರಿದಿತ್ತು. ಭಕ್ತಿ ದೀಕ್ಷೆಗಾಗಿ ಮೊದಲೇ ನೋಂದಣಿಯನ್ನ ಮಾಡಿಸಿ ಕಾರ್ಯಕ್ರಮವನ್ನ ಅತ್ಯಂತ ನಿಖರವಾಗಿ ಆಯೋಜನೆ ಮಾಡಲಾಗಿತ್ತು. ಪೂರ್ಣಪ್ರಜ್ಞ ವಿದ್ಯಾಪೀಠದ ಪ್ರತಿಷ್ಠಾನದ ವ್ಯವಸ್ಥಾಪಕರಾದಂತಹ ಶ್ರೀ ವಿದ್ವಾನ್ ಶಶಾಂಕ್ ಭಟ್ ಅವರು ಮತ್ತು ಜೊತೆಗೆ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದ ನಿರ್ದೇಶಕರಾದ ಆಚಾರ್ಯ ವೀರನಾರಾಯಣಾಚಾರ್ಯ ಪಾಂಡುರಂಗಿ ಹಾಗೂ ಪೂರ್ಣಪ್ರಜ್ಞ ವಿದ್ಯಾಪೀಠದ ಪ್ರಾಂಶುಪಾಲರಾದ ಡಾಕ್ಟರ್ ಸತ್ಯನಾರಾಯಣಾಚಾರ್ ಅವರು ಸಕಲ ವಿಧವಾದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಿದ್ರು. ಬೆಳಿಗ್ಗೆ ಸರಿಯಾಗಿ 9 ಗಂಟೆಗೆ ಭಕ್ತಿ ದೀಕ್ಷಾ ಕಾರ್ಯಕ್ರಮವು ಆರಂಭವಾಯಿತು. ವಿದ್ವಾನ್ ಕುತ್ಪಾಡಿ ಶ್ರೀ ಕೃಷ್ಣರಾಜ ಭಟ್ಟರು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ರು. ಮೊದಲಿಗೆ ಆಚಾರ್ಯ ವೀರನಾರಾಯಣ ಪಾಂಡುರಂಗಿ ಅವರು ಕಾರ್ಯಕ್ರಮದ ಉದ್ದೇಶವನ್ನ ಚುಟುಕಾಗಿ ವಿವರಿಸಿದ್ರು. ನಂತರ ವಿದ್ವಾನ್ ಕುತ್ಪಾಡಿ ಕೃಷ್ಣರಾಜ ಭಟ್ಟರು ಮಂತ್ರ, ಜಪ, ಅವುಗಳ ಮಹತ್ವ, ಅವುಗಳ ಅರ್ಥಾನುಸಂಧಾನ ಎಲ್ಲವನ್ನ ವಿವರಿಸಿದ್ರು. ನಂತರ ಶ್ರೀಪಾದರು ಎಲ್ಲರಿಗೂ ತಪ್ತ ಮುದ್ರಾಧಾರಣೆ ಮಾಡಿಸಿದ್ರು. ನಂತರ ಎಲ್ಲರಿಗೂ ಶ್ರೀ ಕೃಷ್ಣ ಮಂತ್ರ ಮತ್ತು ಶ್ರೀ ರಾಮ ಮಂತ್ರಗಳೆಂಬ ದಿವ್ಯ ಮಂತ್ರಗಳ ಉಪದೇಶವನ್ನ ಮಾಡಿದ್ರು. ಒಟ್ಟು 3 ಸರದಿಗಳಲ್ಲಿ ಭಕ್ತರ ಸಂಖ್ಯೆಗನುಗುಣವಾಗಿ ಶ್ರೀಪಾದರು ಮಂತ್ರೋಪದೇಶ ಮಾಡಿದ್ರು. ಉಪದೇಶ ಪಡೆದ ಭಕ್ತರೆಲ್ಲರೂ ಪ್ರತಿದಿನ ಜಪಿಸಲು ಜಪಮಾಲೆ, ನಿತ್ಯ ಪಠಿಸಲು ಚಿಕ್ಕದಾದ ಸ್ತೋತ್ರದ ಹೊತ್ತಿಗೆಯನ್ನ ಉಚಿತವಾಗಿ ಹಂಚಲಾಯಿತು. ನಂತರ ಮಂತ್ರ ದೀಕ್ಷೆ ಪಡೆದ ಭಕ್ತರು ಅಲ್ಲೇ ಕೃಷ್ಣನ ಸನ್ನಿಧಿಯಲ್ಲಿ ಉಪದೇಶ ಪಡೆದ ಮಂತ್ರದ ಜಪವನ್ನ ಮಾಡಿದ್ರು. ಹೀಗೆ ಪ್ರತಿನಿತ್ಯ ಮನೆಗಳಲ್ಲಿ ಜಪ ಮಾಡಿ ಶ್ರೀಪಾದರು ಚಾತುರ್ಮಾಸ್ಯದ ಕೊನೆಯಲ್ಲಿ ಅದನ್ನ ಗುರುಗಳ ಮೂಲಕ ಭಗವಂತನಿಗೆ ಸಮರ್ಪಿಸಬೇಕು ಎಂಬುದು ಮುಂದಿನ ಯೋಜನೆ. ಈಗ ಮಂತ್ರ ದೀಕ್ಷೆ ಪಡೆದ ಎಲ್ಲರೂ ಆಜೀವ ಪರ್ಯಂತ ಗೋಪೀಚಂದನದಿಂದ ಊರ್ಧ್ವಪುಂಡ್ರ ಧಾರಣೆ, ಮಂತ್ರ ಜಪ ಮತ್ತು ಸದಾಚಾರದ ಪ್ರತಿಜ್ಞೆಗಳನ್ನ ಪಾಲಿಸುವ ಸಂಕಲ್ಪ ಮಾಡಿದ್ದಾರೆ. ಹೀಗೆ ನಿರೀಕ್ಷೆಗೂ ಮೀರಿ ಮಂತ್ರ ದೀಕ್ಷೆಗೆ ಹಾತೊರೆದು ಭಕ್ತರು ನೆರೆದು ಬಂದಿದ್ರು. ಹೀಗೆ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಸಂಪನ್ನವಾಯಿತು. ಮುಂದಿನ ದಿನಗಳಲ್ಲೂ ಈ ಭಕ್ತಿ ದೀಕ್ಷಾ ಕಾರ್ಯಕ್ರಮವನ್ನ ಆಯೋಜಿಸಬೇಕೆಂಬುದು ಶ್ರೀಪಾದಂಗಳವರ ಸಂಕಲ್ಪವಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.